ಅಡುಗೆ ಎಣ್ಣೆ ವಿಷವಾಗಬಹುದು. ಎಣ್ಣೆಯನ್ನು ಇವುಗಳಿಂದ ದೂರ ಇಡಿ. ಅನೇಕ ಮನೆಗಳಲ್ಲಿ ಅಡುಗೆ ಕೋಣೆ ಚಿಕ್ಕದಾಗಿರುತ್ತೆ ಹಾಗೂ ಅಡುಗೆ ಮಾಡುವಾಗ ಪಟ್ಟಂತ ಕೈಗೆ ಸಿಗುತ್ತೆ ಅಂತ ಹೆಚ್ಚಿನ ಅಡುಗೆ ಸಾಮಾನುಗಳನ್ನು ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಇಟ್ಕೊಳ್ತಾರೆ. ಅದರಲ್ಲೂ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಎಣ್ಣೆ ಡಬ್ಬವನ್ನು ಇಡುವ ಅಭ್ಯಾಸ ಅನೇಕರಿಗಿರುತ್ತೆ. ಇನ್ನೂ ಕೆಲವರು ಸೂರ್ಯನ ಬಿಸಿಲು ತಾಗುವಂತೆ ಕಿಟಕಿಯ ಪಕ್ಕದಲ್ಲಿ ಎಣ್ಣೆ ಡಬ್ಬಿ ಇಡ್ತಾರೆ. ಹಾಗೆ ಇಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದು ಮಾರಣಾಂತಿಕ ಕಾಯಿಲೆಗಳಿಗೆ ಕಾರಣವಾಗುತ್ತೆ ಅನ್ನೋ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಅಡುಗೆ ಎಣ್ಣೆ ವಿಷವಾಗಬಹುದು. ಹೌದು, ಇತ್ತೀಚೆಗೆ ನಡೆಸಿದ ಸಂಶೋಧನೆ ಒಂದರಲ್ಲಿ ಸಾಮಾನ್ಯವಾಗಿ ನಾವು ಬಳಸೋ ಅಡುಗೆ ಎಣ್ಣೆಗಳಲ್ಲಿ ಕೊಬ್ಬಿನಾಂಶ ಅಧಿಕವಾಗಿರುತ್ತದೆ. ಗ್ಯಾಸ್ ಒಲೆಯ ಪಕ್ಕದಲ್ಲಿ ಶಾಖಕ್ಕೆ ಒಡ್ಡಿಕೊಳ್ಳುವ ರೀತಿಯಲ್ಲಿ ಎಣ್ಣೆಯನ್ನು ಇಡುವುದರಿಂದ ಆಕ್ಸಿಡೇಷನ್ ಪ್ರಕ್ರಿಯೆಯು ವೇಗಗೊಳ್ಳುತ್ತದೆ. ನಂತರ ಎಣ್ಣೆಯು ರಾನ್ಸಿಡಿಫಿಕೇಶನ್ಗೆ ಒಳಗಾಗಿ ರಾನ್ಸಿಡ್ ಎಂಬ ಹಾನಿಕಾರಕ ಪದಾರ್ಥವಾಗಿ ಪರಿವರ್ತನೆಯಾಗುತ್ತೆ. ರಾನ್ಸಿಡಿಫಿಕೇಶನ್ ಎಂದರೆ ಯಾವುದೇ ಎಣ್ಣೆಯು ಗಾಳಿ, ಬೆಳಕು, ಬೆಂಕಿ ಅಥವಾ ತೇವಾಂಶಕ್ಕೆ ಒಡ್ಡಿಕೊಂಡಾಗ ರಾಸಾಯನಿಕಗಳನ್ನು ಉತ್ಪಾದಿಸುವ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಗೆ ಒಳಗಾದ ಎಣ್ಣೆಗಳನ್ನು ನಾವು ಬಳಸುವುದರಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎನ್ನಲಾಗುತ್ತಿದೆ. ಆಕ್ಸಿಡೇಷನ್ ಆದ ಎಣ್ಣೆ ಬಲು ಅಪಾಯಕಾರಿ. ಎಸ್, ಆಕ್ಸಿಡೇಷನ್ ಆದ ಎಣ್ಣೆಯನ್ನು ಬಳಸುವುದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವು ಹೆಚ್ಚಾಗುತ್ತೆ. ಮಾತ್ರವಲ್ಲ, ಇದು ಬೊಜ್ಜಿಗೆ ಕೂಡ ಕಾರಣವಾಗುತ್ತದೆ. ಸ್ಥೂಲಕಾಯದಿಂದ ಅನೇಕ ರೀತಿಯ ಕಾಯಿಲೆಗಳು ಬರುತ್ತವೆ. ಈ ಎಣ್ಣೆಯನ್ನು ಪ್ರತಿದಿನ ಸೇವಿಸುವುದರಿಂದ ಟೈಪ್ 2 ಮಧುಮೇಹದ ಅಪಾಯವೂ ಹೆಚ್ಚುತ್ತೆ. ಅಲ್ಲದೆ ಹೃದಯದ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಇಂಥ ಎಣ್ಣೆ ಬಳಸಿದ ಆಹಾರವನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ. ಅಲ್ಲದೆ ದೇಹದಲ್ಲಿ ಉತ್ಕರ್ಷಣ ನಿರೋಧಕ ಹಾಗೂ ರೋಗ ನಿರೋಧಕ ಶಕ್ತಿಯ ಮಟ್ಟವೂ ಕಡಿಮೆಯಾಗುತ್ತದೆ. ಅಡುಗೆ ಎಣ್ಣೆ ಸಂಗ್ರಹಕ್ಕೆ ಸರಳ ಉಪಾಯ ಇಲ್ಲಿದೆ. ನಾವು ಪ್ರತಿದಿನ ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಬೀಜದ ಎಣ್ಣೆ, ತೆಂಗಿನ ಎಣ್ಣೆ, ಬಾದಾಮಿ ಎಣ್ಣೆ ಹೀಗೆ ಅನೇಕ ವಿಧಗಳ ಎಣ್ಣೆ ಬಳಸ್ತೀವಿ. ಇವುಗಳನ್ನು ಸಂರಕ್ಷಿಸುವ ವಿಧಾನಗಳು ಕೂಡ ನೀವು ಯಾವ ತೈಲವನ್ನು ಬಳಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಸಸ್ಯಜನ್ಯ ಎಣ್ಣೆಗಳ ಗುಣಮಟ್ಟವನ್ನು ಕಾಪಾಡಲು ತಂಪಾದ ಸ್ಥಳಗಳಲ್ಲಿ ಇರಿಸಬೇಕಾಗುತ್ತದೆ. ಹಾಗಂತ ಫ್ರಿಡ್ಜ್ನಲ್ಲೇ ಇಡಬೇಕೆಂದೇನಿಲ್ಲ. ಅಡುಗೆ ಮನೆಯಲ್ಲಿ ಯಾವುದೇ ಭಾಗದಲ್ಲಿ ತಣ್ಣಗಿರುವಂತೆ ಅದನ್ನು ಇರಿಸಿದ್ರೆ ಸಾಕು. ಆದರೆ ಕಟ್ಟಿಗೆ ಒಲೆ, ಗ್ಯಾಸ್ ಒಲೆ ಪಕ್ಕದಲ್ಲಿ ಹಾಗೂ ಗಾಳಿ ಮತ್ತು ಬೆಳಕಿಗೆ ಈ ಎಣ್ಣೆಯನ್ನು ಒಡ್ಡಬಾರದು. ತೆಂಗಿನ ಎಣ್ಣೆ, ಆಲಿವ್ ಎಣ್ಣೆ, ತಾಳೆ ಎಣ್ಣೆ ಇವುಗಳಂಥವುಗಳು ಕೂಡ ಸಸ್ಯಜನ್ಯ ಎಣ್ಣೆಯ ಪಟ್ಟಿಯಲ್ಲಿ ಬರುತ್ತವೆ. ಒಮ್ಮೆ ಕರಿದ ಎಣ್ಣೆಯನ್ನ ಮತ್ತೊಮ್ಮೆ ಬಳಸದಿರಿ. ಬೀಜಗಳ ಎಣ್ಣೆ ಅಂದ್ರೆ ಬೀಜಗಳಿಂದ ಹೊರತೆಗೆಯಲಾದ ಎಣ್ಣೆ. ಬಾದಾಮಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಇವುಗಳು ಬೀಜದ ಎಣ್ಣೆಯ ಪಟ್ಟಿಯಲ್ಲಿ ಬರುತ್ತವೆ. ಈ ತೈಲಗಳನ್ನು ಕೂಡ ಗಾಳಿಯಾಡದ ಜಾಗದಲ್ಲಿ ಇಡಬೇಕು. ಹೆಚ್ಚು ಬೆಳಕು ಇರುವಲ್ಲಿ ಇಡಬಾರ್ದು. ಅಲ್ಲದೆ ಅತಿಯಾದ ಶಾಖ ತಾಗುವ ಸ್ಥಳದಲ್ಲಿ ಇಡಬಾರ್ದು. ಹಾಗೆಯೇ ಬೀಜದ ಎಣ್ಣೆಯ ಡಬ್ಬಿಯನ್ನು ರೆಫ್ರಿಜರೇಟರ್ನಲ್ಲೂ ಕೂಡ ಇಡಬಹುದು. ಒಂದು ಬಾರಿ ಕರಿದ ಎಣ್ಣೆಯನ್ನು ಆದಷ್ಟು ಬೇಗ ಬಳಸಿ. 2ಕ್ಕಿಂತ ಹೆಚ್ಚು ಬಾರಿ ಮಾತ್ರ ಬಳಸಲೇಬೇಡಿ. ಒಮ್ಮೆ ಬಳಸಿದ ಎಣ್ಣೆಯನ್ನ ತಾಜಾ ಎಣ್ಣೆ ಜೊತೆ ಸೇರಿಸಬೇಡಿ ಎನ್ನುತ್ತಾರೆ ತಜ್ಞ ವೈದ್ಯರು. ಒಟ್ಟಿನಲ್ಲಿ ಹೇಳೋದಾದ್ರೆ, ಯಾವುದೇ ಎಣ್ಣೆ ಆಗಿರಲಿ ಅದರ ಪ್ಯಾಕ್ ಓಪನ್ ಮಾಡಿದ ನಂತರ ಅಥವಾ ಡಬ್ಬಿ ಮುಚ್ಚಳ ತೆಗೆದ ನಂತರ 3-4 ತಿಂಗಳ ಒಳಗಾಗಿ ಎಣ್ಣೆಯನ್ನು ಬಳಸುವುದು ಉತ್ತಮ. ಸೂರ್ಯನ ಕಿರಣಗಳು ಹೆಚ್ಚಾಗಿ ಬೀಳದ ಜಾಗದಲ್ಲಿ ಇಡೋದ್ರಿಂದ ಎಣ್ಣೆ ಉತ್ತಮವಾಗಿ ಇರೋದು ಮಾತ್ರವಲ್ಲ, ಆರೋಗ್ಯಕ್ಕೂ ಹಿತಕರವಾಗಿರುತ್ತೆ. ಅಕ್ಷತಾ ಹೆಗ್ಡೆ, ವಿಜಯ ಟೈಮ್ಸ್, ಬೆಂಗಳೂರು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ.